Yes, good afternoon, dear students. In previous class, we have discussed the very important derivation, that is electric field due to a dipole on the equatorial line and on the axial line, and the special case we have discussed. Today we are going to study about the expression for torque experienced by a dipole when it is kept in external electric field. Okay, yesterday I told you, so what is meant by torque? I told you to read and come what is meant by torque. So what is meant by torque? Torque andre enu? Torque is nothing but it is ಏನು ಹೇಳ್ತೀವಿ torque meaning to twist ಅಂತ ನಾವು ಕರಿತೀವಿ. Okay, ಅಂದ್ರೆ ಏನಾಗುತ್ತೆ ಅಂತ it is nothing but the product of the magnitude of the force and the perpendicular distance ಅಂತ ನಾವು ಬರ್ದಿರ್ತಾ ಇದ್ವಿ. That is nothing but tau is equal to it is force into r ಅಂತ ನಾವು ರಿಪ್ರೆಸೆಂಟ್ ಮಾಡ್ತಿದ್ವಿ. ಅದು ನಾವು f ಅನ್ನೋದೇನು it is nothing but applied force ಅಂತ ಆಯ್ತು. ಈ r ಅನ್ನೋದೇನು it is the perpendicular distance. Yes Purnima, very good. The product of force and the perpendicular distance. ಅದನ್ನೇ ತಗೊಂಡು ನಾವು ಎಕ್ಸಾಂಪಲ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಎಲ್ಲೆಲ್ಲಿ ನಾವು ಟಾರ್ಕ್ ಎಕ್ಸಾಂಪಲ್ ಇರುತ್ತೆ. ವೈಲ್ ಓಪನಿಂಗ್ ದಿ ಡೋರ್ ಅನ್ನ ಓಪನ್ ಮಾಡ್ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕ್ಯಾಚ್ ಹ್ಯಾಂಡಲ್ ಅನ್ನ ಹಿಡಿದು ಏನ್ ಮಾಡ್ಬೇಕು ಎಳಿಬೇಕು. ಅಲ್ಲಿ ಏನ್ ಮಾಡ್ತೀರಾ ಯು ಆರ್ ಅಪ್ಲೈಯಿಂಗ್ ನಾರ್ಮಲ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ದಟ್ ಇಸ್ ಆಲ್ಸೋ ಎಕ್ಸಾಂಪಲ್. ಎಸ್ ವೆರಿ ಗುಡ್. So door is an example. That is the example which we are going to study in first year classes. ಅಲ್ವಾ? ಇಲ್ಲಿ ನಾವೇನ್ ಮಾಡ್ಬೇಕು ಟಾರ್ಕ್ ಅಂತ ಹೇಳಿದ್ರೆ ಏನ್ ಹೇಳ್ತಿದ್ದಾರೆ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಡ್ಯೂ ಟು ಡೈಪೋಲ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಡೈಪೋಲ್ ಅನ್ನ ತಗೋಬೇಕು. ಆ ಡೈಪೋಲ್ ಅನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ಕೆಪ್ಟ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ನಾವು ಹೇಳ್ಬೇಕು. ಡೈಪೋಲ್ ಅಂತ ಹೇಳಿದ ತಕ್ಷಣ ನನಗೇನಿರ್ಬೇಕು ದೇರ್ ಮಸ್ಟ್ ಬಿ ಟೂ ಚಾರ್ಜಸ್ ಗಳಿರ್ಬೇಕಾ. ಸೊ ಈ ಚಾರ್ಜ್ ನ ಏನ್ ಮಾಡ್ತೀನಿ ಮೈನಸ್ ಕ್ಯೂ ಅಂತ ಬರ್ಕೊತೀನಿ. ಅಂಡ್ ದಿಸ್ ಚಾರ್ಜ್ ಐ ವಿಲ್ ಮೇಕ್ ಇಟ್ ಆಸ್ ಪ್ಲಸ್ ಕ್ಯೂ ಅಂತ ನಾವು ಅದನ್ನ ಬರೀತೀನಿ. ಇದನ್ನ ಏನ್ ಮಾಡ್ಬೋದು ನಾನು ಎ ಬಿ ಅಂತ ನಾನು ಅದನ್ನ ರಿಪ್ರೆಸೆಂಟ್ ಮಾಡ್ಬೋದು. ಓಕೆ, ಫಸ್ಟ್ ಡಯಾಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಇಲ್ಲಿ ನನಗೆ ನಾವು ದಿ ಇಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ ಟು 0 ಇಲ್ಲಿ ನಾನು ಇಲ್ಲಿ ಏನೇ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿಲ್ಲ. ಏನ್ ಇಡ್ತಾ ಇದ್ದೀನಿ ಅಂದ್ರೆ ಒಂದು ಡೈಪೋಲ್ ಅನ್ನ ಇಡ್ತಾ ಇದ್ದೀನಿ. ಹೀಗೆ ನಾನು ಇನ್ ದಿ ಅಬ್ಸೆನ್ಸ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಅಂದ್ರೆ ಇ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ಅಬ್ಸೆನ್ಸ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಫೀಲ್ಡ್ ಅನ್ನ ಇಡ್ತೀವಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಲೈಕ್ ಸ್ಟ್ರೇಟ್ ಆಗೇ ಇರುತ್ತೆ. ಇದಕ್ ನಾನೇನಾದ್ರು ಇಫ್ ಐ ಆಮ್ ಅಪ್ಲೈಯಿಂಗ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಸೊ ಇ ಅನ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ನ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ದಿಸ್ ಡೈಪೋಲ್ ಇಟ್ ವಿಲ್ ಬಿ ಓರಿಯೆಂಟೆಡ್. ಓಕೆ ನೋಡಿ, ಈ ಕಡೆ ಏನಾಗಿದೆ ಟ್ವಿಸ್ಟ್ ಆಗ್ತಾ ಇದೆ. ಒಂದ್ ಕಡೆ ಇದಕ್ಕೆ ಹೋಗೋದು ಮತ್ತೆ ಏನಾಗ್ತಿದೆ ಇಟ್ ವಿಲ್ ಬಿ ಕಮಿಂಗ್ ಡೌನ್. ಸೊ ಇದನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ದಿಸ್ ಈಸ್ ಕಾಲ್ಡ್ ಅಸ್ ಟಾರ್ಕ್ ಅಂತ ನಾವು ಅದನ್ನ ಕರಿತೀವಿ. ಡ್ಯೂ ಟು ದಿಸ್ ಟಾರ್ಕ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಪಲ್ ಅನ್ನೋದು ನನಗೆ ಕ್ರಿಯೇಟ್ ಆಗುತ್ತೆ. ಕಪಲ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ ಫೋರ್ಸಸ್ ಅಂತ. ಅವಾಗ ಏನಾಯ್ತು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಒಳಗೆ ಇಟ್ ವಿಲ್ ಬಿ ಓರಿಯೆಂಟೆಡ್ ಇನ್ ದಿಸ್ ಡೈರೆಕ್ಷನ್ ಒಳಗೆ ಏನಾಗುತ್ತೆ ಓರಿಯೆಂಟ್ ಆಗುತ್ತೆ. ಈ ಚಾರ್ಜ್ ಅನ್ನ ಏನ್ ಮಾಡ್ತೀನಿ ಪ್ಲಸ್ ಕ್ಯೂ ಅಂತ ತಗೊಂಡಿದ್ದೀನಿ, ಇದನ್ನ ನಾನು ಮೈನಸ್ ಕ್ಯೂ ಅಂತ ನಾನು ತಗೊಂಡಿದ್ದೀನಿ. ಕ್ಲಿಯರ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳಿದ್ರೆ ಈ ಕಡೆ ಏನಾಗ್ಬೇಕು ಫೋರ್ಸ್ ಕ್ರಿಯೇಟ್ ಆಗ್ಬೇಕು. ಆ ಫೋರ್ಸ್ ಏನಾಗುತ್ತೆ ಎಫ್ ಇಸ್ ಈಕ್ವಲ್ ಟು ಇ ಇಂಟು ಕ್ಯೂ ಅಂತ ಬರೀತೀನಿ ಈ ಕಡೆ, ಬಿಕಾಸ್ ಇಟ್ ಇಸ್ ಅ ಪಾಸಿಟಿವ್ ಇದೆ. ಮತ್ತೆ ನಾನು ಈ ಕಡೆ ಏನ್ ಮಾಡ್ತೀನಿ ನೆಗೆಟಿವ್ ಇರೋದ್ರಿಂದ ಏನಾಗ್ಬೇಕು ಇಟ್ ಮಸ್ಟ್ ಬಿ ಅಪೋಸಿಟ್. ಅಲ್ಲಿ ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ದಿ ಫೋರ್ಸ್ ಆನ್ ಎ ಪಾಸಿಟಿವ್ ಚಾರ್ಜ್ ಈಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನಾನು ಹೇಳಿದ್ದೆ ಅಲ್ಲಿ ಮುಂದೆ ನನಗೆ ಡಿರೈವೇಶನ್ಸ್ ಗಳಲ್ಲಿ ಬೇಕು ಅಂತ. ಇಲ್ಲಿ ಫೋರ್ಸ್ ಆನ್ ನೆಗೆಟಿವ್ ಚಾರ್ಜ್ ಅಂತ ಹೇಳಿದ್ರೆ ಇಟ್ ಈಸ್ ಅಪೋಸಿಟ್ ಬರ್ಬೇಕು. ಈ ಕಡೆ ಏನ್ ಬರ್ಬೇಕು ಇಟ್ ಮಸ್ಟ್ ಬಿ ಇ ಇಂಟು ಕ್ಯೂ ಅಂತ ಬರ್ಬೇಕು. ನೋಡಿ ಇವೆರಡು ಏನಾಗಿದೆ ಮ್ಯಾಗ್ನಿಟ್ಯೂಡ್ ಇಟ್ ವಿಲ್ ಬಿ ಸೇಮ್ ಇದೆ, ಇ ಇಂಟು ಕ್ಯೂ ಇದೆ, ಇಲ್ಲೂ ಇ ಇಂಟು ಕ್ಯೂ ಇದೆ ಅಂತ ಹೇಳಿದ್ರೆ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಕಾನ್ಸ್ಟಿಟ್ಯೂಟ್ ದಿ ಕಪಲ್. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನನಗೆ ಮೂವ್ಮೆಂಟ್ ಆಗುತ್ತೆ. ಈ ತರ ಅದು ದರ್ ವಿಲ್ ಬಿ ಅ ಡೈರೆಕ್ಷನ್ ಓರಿಯಂಟೇಶನ್ ಆಗ್ತಾ ಬರುತ್ತೆ. ಇದನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಅಸ್ ಟಾರ್ಕ್. ದೆನ್ ವಾಟ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಅನ್ನೋದನ್ನ ಏನ್ ಮಾಡ್ಬೇಕು ನಾವು ಫೈಂಡ್ ಔಟ್ ಮಾಡ್ಬೇಕು. ಅದು ಇವತ್ತಿನ ಕ್ಲಾಸ್ ಅಲ್ಲಿ. ಅಂಡರ್ಸ್ಟುಡ್ ದಿಸ್? ಓಕೆ, ವಾಟ್ ಇಸ್ ಮೀನ್ ಬೈ ಟಾರ್ಕ್ ಅಂತ ಗೊತ್ತಾಯ್ತಾ? ಫಸ್ಟ್ ಏನಿರುತ್ತೆ ಅಂತ ಹೇಳಿದ್ರೆ ಇನ್ ದಿ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಇನ್ ದಿ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ ಟು 0, ದೆನ್ ದೇರ್ ಇಸ್ ನೋ ಓರಿಯಂಟೇಶನ್. ಓರಿಯಂಟೇಶನ್ ಅಂತ ಹೇಳಿದ್ರೆ ಅದು ಟ್ವಿಸ್ಟ್ ಆಗೋದಿಲ್ಲ, ಆ ಕಡೆ ಈ ಕಡೆ ಆಗೋದಿಲ್ಲ, ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಯು ನೀಡ್ ಟು ಅಪ್ಲೈ ಇಲೆಕ್ಟ್ರಿಕ್ ಫೀಲ್ಡ್. ನೋಡಿ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರಿ. ಇಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಲೈಕ್ ಓರಿಯಂಟಿಂಗ್. ಈ ತರ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಅದು ಫಾರ್ಮ್ ಆಗ್ತಾ ಇರುತ್ತೆ. ಇದನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಇದು ನನಗೆ ಕಪಲ್ ಪರ್ ಯೂನಿಟ್ ಟ್ವಿಸ್ಟ್ ಅಂತ ನಾವು ಅದನ್ನ ಕರಿತೀವಿ. ಮತ್ತೆ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್ ವಿಲ್ ಬಿ ಕಂಟಿನ್ಯೂಸ್.
ಒಂದು ಪಾಯಿಂಟ್ ಒಳಗೆ ಏನಾಗುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಈ ಪೊಸಿಷನ್ ಒಳಗೆ ಇದು ನಿಂತಿದೆ ಅಂತ ನಾವು ತಗೊಳ್ತೀವಿ ಡೈಪೋಲ್. ಈ ಪೊಸಿಷನ್ ಒಳಗೆ ಡೈಪೋಲ್ ನಿಂತಿದೆ ಅಂತ ಹೇಳಿದ ತಕ್ಷಣ ಏನಾಗ್ಬೇಕು, ಇಲ್ಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಈ ಪಾಸಿಟಿವ್ ಚಾರ್ಜ್ ಇಂದ ಏನಾಗ್ಬೇಕು, ನಮಗೆ ಫೋರ್ಸ್ ಅನ್ನೋದು ಅಲಾಂಗ್ ದಿ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್, ಇದು ನನಗೆ ಅಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತಂದ್ರೆ ದಿ ಫೋರ್ಸ್ ಬೋತ್ ಆರ್ ಈಕ್ವಲ್, F is equal to minus F. ಎರಡು ಈಕ್ವಲ್ ಇದೆ ಬಟ್ ದೇ ಆರ್ ಇನ್ ಅಪೋಸಿಟ್ ಇನ್ ಡೈರೆಕ್ಷನ್ ಅಂತ ಹೇಳಿದ್ರೆ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ದೇರ್ ವಿಲ್, ಇದು ಈ ಕಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರುತ್ತೆ, ಇದು ಈ ಕಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರುತ್ತೆ. ದೇರ್ ವಿಲ್ ಬಿ ಅ ಕಂಟಿನ್ಯೂಸ್ ಟ್ವಿಸ್ಟ್ ಇರುತ್ತೆ, ಅದನ್ನ ನಾವೇನ್ ಕರಿತೀವಿ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಟಾರ್ಕ್ ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ದಿಸ್ ಟಾರ್ಕ್ ಅನ್ನೋದನ್ನ ಏನ್ ಮಾಡ್ಬೇಕು ನಾವು ಈ ಕ್ಲಾಸ್ ಒಳಗೆ ತಿಳ್ಕೋಬೇಕು. ದಟ್ ಇಸ್ ಎಕ್ಸ್ಪ್ರೆಷನ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್, ಏನದು ಅನ್ನೋದನ್ನ ನಾವು ನೋಡ್ಬೇಕು. ಓಕೆ, ದಿಸ್ ಅಂಡರ್ಸ್ಟುಡ್ ಆಯ್ತಾ? ಸೊ ದೆನ್ ನಾವು ವಿ ವಿಲ್ ಸ್ಟಾರ್ಟ್ ದಿ ಡಿರೈವೇಶನ್. ಓಕೆ, ಇದು ಅರ್ಥ ಆದ್ರೆ ಸೊ ವಿ ಕ್ಯಾನ್ ಗೋ ಫಾರ್ ದಿ ಡಿರೈವೇಶನ್. ನೋಡಿ, ಡಿರೈವೇಶನ್ ಮಾಡ್ಬೇಕಾದ್ರೆ ನಾನು ಇಲ್ಲೊಂದು ಡಯಾಗ್ರಾಮ್ ಬರೀತೀನಿ. ಯೂಶುವಲಿ ನೀವು ಲೆಜೆಂಡ್ ಬುಕ್ ಅನ್ನ ರೆಫರ್ ಮಾಡ್ತಿದ್ವಿ ಫಸ್ಟ್ ಇಯರ್ ಒಳಗೆ, ಸೊ ಅದ್ರೊಳಗಿರೋ ಡಯಾಗ್ರಾಮ್ ಅನ್ನ ಬರೀತೀನಿ. ಈ ಕಡೆ ನಾನ್ ಬರ್ದಿರೋ ಡಯಾಗ್ರಾಮ್ ಸರಿನೇ. ಓಕೆ, ಸೊ ಐ ವಿಲ್ ಯೂಸ್ ದಿಸ್ ಡಯಾಗ್ರಾಮ್ ಓನ್ಲಿ. ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಮೇಕ್ ಇಟ್ ಆಸ್ ಪ್ಲಸ್ ಕ್ಯೂ ಮಾಡ್ಬೇಕು. ದಿಸ್ ವಿಲ್ ಬಿ ಪ್ಲಸ್ ಕ್ಯೂ ಅಂಡ್ ದಿಸ್ ವಿಲ್ ಬಿ ಮೈನಸ್ ಕ್ಯೂ ಅಂತ ತಗೋಬೇಕು. ಈ ಪಾಯಿಂಟ್ ಅನ್ನ ಏನ್ ಮಾಡ್ಬೇಕು, ಎ ಅಂತ ರಿಪ್ರೆಸೆಂಟ್ ಮಾಡ್ತೀನಿ, ಇದನ್ನ ನಾನು ಬಿ ಅಂತ ರಿಪ್ರೆಸೆಂಟ್ ಮಾಡ್ತೀನಿ. ಡೈಪೋಲ್ ಅಂತ ಹೇಳಿದ ತಕ್ಷಣ ಡೈಪೋಲ್ ಗೆ ಲೆಂತ್ ಇರುತ್ತಾ, ಅದನ್ನ ಏನ್ ಮಾಡ್ಬೇಕು ನಾನು 2a ವಿಲ್ ಬಿ ದಿ ಡೈಪೋಲ್ ಲೆಂತ್. 2a ಅನ್ನೋದನ್ನ ನಾನು ಡೈಪೋಲ್ ಅಂತ ನಾನು ಹೇಗೆ ತಗೊಳ್ತೇನೆ. ಸೊ ಇದ್ರ ಮೇಲೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ದಿ ಫೋರ್ಸ್ ಆನ್ ದಿಸ್ ಇಟ್ ವಿಲ್ ಬಿ ಲೈಕ್ ದಿಸ್. ಇದನ್ನ ಏನ್ ಬರ್ತೀನಿ ನಾನು, ಐ ವಿಲ್ ರೈಟ್ ಇಟ್ ಆಸ್ F ಅದಾವ, F is equal to E into Q ಅಂತ ನಾನು ಈ ಕಡೆ ಬರೀತೀನಿ. ಇದು ನನಗೆ ನೆಗೆಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅಪೋಸಿಟ್ ಆಗ್ಬೇಕು. ಸೊ ಹಿಯರ್ ಇಟ್ ವಿಲ್ ಅಗೇನ್ F is equal to E into Q ಅಂತ ನಾನು ಹೀಗೆ ಬರ್ಕೊಳ್ತೀನಿ. ಓಕೆನಾ? ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ನೋಡಿ, ಡೈಪೋಲ್ ಮೂಮೆಂಟ್ ಇಸ್ ಫ್ರಮ್ ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ ಇಂದ ಏನ್ ಮಾಡ್ಬೇಕು, ಇಲ್ಲಿ ಏರೋ ಮಾರ್ಕ್ ಹಾಕಿ ನೀವು ಇದನ್ನ ತೋರಿಸ್ಬೇಕು. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಲೈನ್ ಅನ್ನು ನೀವು ಈ ಕಡೆ ಬ್ಯಾಕ್ ಸೈಡ್ ಅಲ್ಲಿ ಇದ್ ಮಾಡ್ಬೇಕು. ಯಾಕೆ ಮಾಡ್ಬೇಕು ಅನ್ನೋದು ನಿಮ್ಗೆ ಇಲ್ಲಿ ಡಿರೈವೇಶನ್ ಮಾಡ್ಬೇಕಾದ್ರೆ ಗೊತ್ತು. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿಂದ ಏನ್ ಮಾಡ್ಬೇಕು, ಇದನ್ನ ಜಾಯಿನ್ ಮಾಡಿ ಹೀಗೆ ಮಾಡಿದಾಗ ಯು ವಿಲ್ ಗೆಟ್ ಹಿಯರ್ 90 ಡಿಗ್ರಿ. ಈ ಆಂಗಲ್ 90 ಡಿಗ್ರಿ ಆಗುತ್ತೆ. ಇದನ್ನ ನಾವೇನ್ ಮಾಡ್ತೀವಿ ಅಂತ ದಿಸ್ ಇಸ್ ಕಾಲ್ಡ್ ಆಸ್ ಥೀಟಾ ಅಂತ ಹೇಳ್ತೀವಿ. ಥೀಟಾ ಇಸ್ ದಿ ಆಂಗಲ್ ಮೇಡ್ ಬೈ ದಿ ಡೈಪೋಲ್ ವಿತ್ ರೆಸ್ಪೆಕ್ಟ್ ಟು ಇಲೆಕ್ಟ್ರಿಕ್ ಫೀಲ್ಡ್. ಇದು ನನಗೆ ಇಲೆಕ್ಟ್ರಿಕ್ ಫೀಲ್ಡ್ ಆಗಿ ನನಗೆ ಬರುತ್ತೆ. ಓಕೆ, ಸೊ ಅಂಡರ್ಸ್ಟುಡ್ ದಿಸ್ ಡಯಾಗ್ರಾಮ್. ನೋಡಿ, ಎ ಬಿ ಅನ್ನೋದು ಡೈಪೋಲ್ ಲೆಂತ್, ವ್ಯಾಲ್ಯೂ ಇಸ್ ಈಕ್ವಲ್ ಟು 2a ಅಂತ ಆಯ್ತು. ಪಿ ಅನ್ನೋದು ಡೈಪೋಲ್ ಮೂಮೆಂಟ್ ಆಯ್ತು. ಎಫ್ ಅನ್ನೋದು ಪ್ಲಸ್ ಕ್ಯೂ ಚಾರ್ಜ್ ಇಂದ ಈ ಕಡೆ ಬರ್ತಿದೆ, ಮೈನಸ್ ಕ್ಯೂ ಚಾರ್ಜ್ ಈ ಕಡೆ ಬರ್ತದೆ, ಅಂದ್ರೆ ಬೋತ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಅಂತ ಆಯ್ತು. ಇದನ್ನ ಎರಡನ್ನ ಎಕ್ಸ್ಟೆಂಡ್ ಮಾಡಿದಾಗ ಇಟ್ ಮೇಕ್ಸ್ ಎನ್ ಆಂಗಲ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಂತ ಆಯ್ತು. ಓಕೆನಾ? ಓಕೆ, ನಾವು ಇದಕ್ಕೆ ಏನ್ ಬರಬೇಕು, ನಾವು ವಿ ನೀಡ್ ಟು ರೈಟ್ ದಿ ಎಕ್ಸ್ಪ್ಲನೇಷನ್, ಫಿಗರ್ ಎಕ್ಸ್ಪ್ಲನೇಷನ್ ಏನ್ ಮಾಡ್ಬೇಕು ಬರೀತಾರೆ. ಓಕೆ, ಇದನ್ನ ಈಸಿ ಫಿಗರ್ ಎಕ್ಸ್ಪ್ಲನೇಷನ್ ಇನ್ ದಿಸ್ ಫಿಗರ್. ನೋಡಿ, ಯು ಹ್ಯಾವ್ ಟು ನೋಟ್ ಡೌನ್. ಡಿರೈವೇಶನ್ ಮಾಡ್ಬೇಕಾದ್ರೆ ಸುಮ್ಮನೆ ನೋಡ್ತಾ ಇರ್ಬಾರ್ದು, ನೀವು ಬರ್ಕೊಳ್ತಾ ಹೋಗ್ಬೇಕು. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಯಾವಾಗಿದ್ರು ನೀವು ಬರೀಲೇಬೇಕಲ್ವ, ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರು ಅಷ್ಟೇ. ಓಕೆನಾ? ದಿ ಮೈನಸ್ ಕ್ಯೂ ಅಂಡ್ ಪ್ಲಸ್ ಕ್ಯೂ, ಮೈನಸ್ ಕ್ಯೂ ಅಂಡ್ ಪ್ಲಸ್ ಕ್ಯೂ ಆರ್ ದಿ ಮ್ಯಾಗ್ನಿಟ್ಯೂಡ್, ಎಲ್ಲ ಕಡೆ ಸೇಮ್ ಇದೆ, ಆರ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜಸ್, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಆಫ್ ದಿ ಡೈಪೋಲ್, magnitude of the charges of the dipole ಅಂತ. ಆಮೇಲೆ 2a ಅನ್ನೋದೇನು, 2a is the distance between two charges. Distance between two charges is nothing but it will be 2a ಅಂತ. ಆಮೇಲೆ E is the uniform electric field. E is the uniform electric field. ಓಕೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಇ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಪಿ ಅನ್ನೋದು ಪಿ ಇಸ್ ದಿ ಡೈಪೋಲ್ ಮೊಮೆಂಟ್. ಸೊ ಅಲ್ಲಿ ನಾವು ಡಯಾಗ್ರಾಮ್ ಅಲ್ಲಿ ಬರ್ತೀವಿ, ಪಿ ಇಸ್ ದಿ ಡೈಪೋಲ್ ಮೊಮೆಂಟ್ ಅಂತ, ಪಿ ಇಸ್ ದಿ ಡೈಪೋಲ್ ಮೊಮೆಂಟ್. ಓಕೆ, ಈಗೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಎಫ್ ಇಸ್ ಈಕ್ವಲ್ ಟು ಬರ್ದಿದ್ದ ವ್ಯಾಲ್ಯೂಸ್ ನ ಎಫ್ ಇಸ್ ಈಕ್ವಲ್ ಟು ಇ ಇಂಟು ಕ್ಯೂ, ಅದು ಏನು ಅನ್ನೋದನ್ನ ಇಲ್ಲಿ ನಾವು ಸ್ಪೆಸಿಫೈ ಮಾಡಬೇಕು. ದಟ್ ಇಸ್ ನಥಿಂಗ್ ಬಟ್ ದಿ ಫೋರ್ಸ್ ಆಕ್ಟಿಂಗ್ ಆನ್. ನೋಡಿ, ಫೋರ್ಸ್ ಆಕ್ಟಿಂಗ್ ಆನ್ ಪ್ಲಸ್ ಕ್ಯೂ is, okay, plus q ಅಲ್ಲಿರೋ f ಅನ್ನು ಏನ್ ಬರೀತೀವಿ, ಇಟ್ ಇಸ್ ನಥಿಂಗ್ ಬಟ್ f is equal to e into q. ಇದೇನಿದೆ, along e ಅಂತ ಇದನ್ನ ನೋಡಿ, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇದೇ ಡೈರೆಕ್ಷನ್ ಇದೆ, ಅದೇ ಡೈರೆಕ್ಷನ್ ಆಫ್ ಇದೆ, ಅದಕ್ಕೆ ಏನ್ ಬರೀತೀವಿ along e ಅಂತ ಬರೀತೀವಿ. ಆಮೇಲೆ ಏನ್ ಮಾಡೋದು, ಪ್ಲಸ್ q ಬರ್ತದೆ, ಇನ್ನೊಂದು ಬರೀಬೇಕು, ಫೋರ್ಸ್ ಆಕ್ಟಿಂಗ್ ಆನ್ ಮೈನಸ್ q is,
minuscule it is also same. F is equal to E into Q. But that is opposite is another. ನೋಡಿ ಈ ಕಡೆ ಬರ್ತಾ ಇದೆ, ಈ ಕಡೆ ಹೊರಗಡೆ ಹೋಗ್ತಿದೆ, opposite is opposite to E. ಈಗ ಏನಾಗಿದೆ, ಅದು ಅಪೋಸಿಟ್ ಆಗಿದೆ. ಆಮೇಲೆ ಹೇಳಿದ್ರೆ ನಾವು ಎರಡು ಈಕ್ವಲ್ ಅಂಡ್ ಅಪೋಸಿಟ್ ಇರೋದ್ರಿಂದ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ದೇ ವಿಲ್ ಕಾನ್ಸ್ಟಿಟ್ಯೂಟ್ ಅ ಕಪಲ್. ಕಪಲ್ ಅಂತ ಹೇಳಿದ್ರೆ ಪೇರ್ ಅಂತ. ಓಕೆ, ದಟ್ ಇಸ್ ನಥಿಂಗ್ ಬಟ್ these two. Okay, these two forces constitute, these two forces constitute a couple, okay, constitute a couple, and hence a dipole experiences torque. ನೋಡಿ ಕಪಲ್ ಇಂದ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಟಾರ್ಕ್ ಅನ್ನೋದು ಕ್ರಿಯೇಟ್ ಆಯ್ತು. ಸೊ ಈ ಟಾರ್ಕ್ ಅನ್ನೋದನ್ನ ಏನಂತ ನಾವು ಇದು ತಗೋತೀವಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಔಟ್ ದಿ ಸ್ಕ್ರೀನ್ ಶಾಟ್. ಓಕೆ, ದಿ ಫೋರ್ಸ್ ಆಕ್ಟಿಂಗ್ ಆನ್ ಪ್ಲಸ್ q ಚಾರ್ಜಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ E, ಫೋರ್ಸ್ ಆಕ್ಟಿಂಗ್ ಆನ್ ಮೈನಸ್ q ಚಾರ್ಜಸ್ ಅಪೋಸಿಟ್ ಟು E. ಅವೆರಡು ಏನ್ ಮಾಡ್ತಾರೆ, ದೇಸ್ ಆರ್ ಬೋತ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಇರೋದ್ರಿಂದ ದೇ ವಿಲ್ ಫಾರ್ಮ್ ಎ ಕಪಲ್. ಅದು ಕಪಲ್ ಅನ್ನ ಫಾರ್ಮ್ ಮಾಡ್ತಾ ಒಂದು ಪೇರ್ ಅನ್ನ ಫಾರ್ಮ್ ಮಾಡುತ್ತೆ. ಡ್ಯೂ ಟು ದಿಸ್ ಪೇರ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ದೇ ವಿಲ್ ಎಕ್ಸ್ಪೀರಿಯನ್ಸಸ್ ಟಾರ್ಕ್ ಅಂತ ಇದೆ. Okay, they will experiences torque. ಈಗ ಏನ್ ಮಾಡ್ಬೇಕು, my aim is to find out the expression for torque ಅನ್ನ ಮಾಡ್ಬೇಕು. therefore ನೀವು ಹೇಳಿದ್ರಲ್ವಾ ಡೆಫಿನಿಷನ್ ನೋಡ್ಕೊಂಡ್ ಬರೋದಕ್ಕೆ ಹೇಳಿದ್ದೆ ನಾನು. therefore torque is equal to magnitude, ನೋಡಿ, magnitude of either force, into, ನೋಡಿ, into perpendicular distance, magnitude of either force into perpendicular distance. Then tau is represented as tau ಅಂತ ಮಾಡ್ತೀವ. ನೋಡಿ ಈಗ ಬರ್ದು ಹೀಗೆ ಟಾರ್ಕ್ ಅನ್ನು tau ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಫೋರ್ಸ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಎರಡು ಫೋರ್ಸ್ ಇದೆ, ಒಂದು ಈ ಫೋರ್ಸ್ ಇದೆ, ಈ ಫೋರ್ಸ್ ಇದೆ. ಎರಡು ಫೋರ್ಸ್ ನಮಗೆ ಸೇಮ್ ಇರೋದ್ರಿಂದ ಏನ್ ಮಾಡ್ತೀವಿ ನಾವು, ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಫೋರ್ಸ್ ಅಂತ ಹೊಳ್ತಿದೀವಿ ಅಂದ್ರೆ ಏನ್ ಮಾಡ್ಬೇಕು, ಹಿಯರ್ ಯು ಹ್ಯಾವ್ ಟು ರೈಟ್ ಇಟ್ ಆಸ್ F ಅಂತ ಬರಬೇಕು. ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಯಾವ್ದು ಅಂತ ನೋಡ್ಬೇಕು. ನೋಡಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅದು ಯಾವ್ದಾಗುತ್ತೆ ಅಂತ ಹೇಳಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ಹಿಯರ್ ನನಗೆ BO ಅನ್ನೋದು ನನಗೆ ಪರ್ಪೆಂಡಿಕ್ಯುಲರ್. ಇದನ್ನ ಏನ್ ಮಾಡ್ತೀನಿ ಅಂದ್ರೆ O ಅಂತ ನಾನು ಬರ್ಕೊಂಡ್ರೆ, ಓಕೆ, ಇಫ್ ಐ ರೈಟ್ ಇಟ್ ಆಸ್ O, ಇಲೆಕ್ಟ್ರಿಕ್ ಫೀಲ್ಡ್ ಗೆ ನನಗೆ ಪರ್ಪೆಂಡಿಕ್ಯುಲರ್ ಇರೋ ಡಿಸ್ಟೆನ್ಸ್ ನ ಬರ್ಕೊಂಡ್ರೆ ದಿಸ್ ಡಿಸ್ಟೆನ್ಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ನನಗೆ BO ಅಂತ ಆಯ್ತು ನೋಡಿ. ಓಕೆ, ಈ ಥೀಟಾಗೆ ಸೊ ನಾ ಏನ್ ಮಾಡ್ಬೇಕು, ಸೊ ಇದು ನೋಡಿ, ಇದು ನನಗೆ ಥೀಟಾ. Okay, so I have to write here it is nothing but BO, perpendicular distance is nothing but it is BO or OB ಅಂತ ನಾನು ಬರ್ಕೋಬೇಕು. ಸರಿ, ಗೊತ್ತಾಯ್ತಲ್ವಾ? ಇದು ನೋಡಿ ಯಾವ್ದು OB BO ಅಂತ ಹೇಳಿದ್ರೆ this is nothing but BO, ಇದು ನನಗೆ perpendicular distance ಅಂತ ಆಯ್ತು. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವ್ಯಾಲ್ಯೂ ಆಫ್ F ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. that is torque tau is equal to this implied torque is equal to ಏನದು E into Q ನ E into Q ಅಂತ ಆಯ್ತು. ಇಂಟು ಈಗ ಏನ್ ಮಾಡ್ಬೇಕು, ನಾನು OB ಅನ್ನೋದು ಏನು ಅಂತ ನೋಡ್ಬೇಕು. ದಿಸ್ ಇಸ್ ಬಟ್ OB ಅನ್ನೋದು ಹೇಗೆ ನಾನು ಫೈಂಡ್ ಔಟ್ ಮಾಡ್ತೀನಿ ಅಂತ ನೋಡ್ಬೇಕು. ಓಕೆ, ತಡೀರಿ, ಅದನ್ನ ಬೇಕಾದ್ರೆ ಫಸ್ಟ್ OB ನ ನಾವು ಮಾಡ್ಕೊಂಡ್ಬಿಡೋಣ. ಸೊ OB ನ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಏನಾಯ್ತು, ಲಾಸ್ಟ್ ಅದ್ರ ಡಯಾಗ್ರಾಮ್ ಒಳಗೆ ದೇರ್ ಇಸ್ ನಥಿಂಗ್ ಬಟ್ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕಾಣಿಸ್ತಾ ಇದೆನಾ? ಸೊ ಯು ಕ್ಯಾನ್ ಸಿ ಹಿಯರ್. ಸೊ ವಾಟ್ ಇಸ್ ಮೀನ್ ಬೈ ರೈಟ್ ಆಂಗಲ್ ಟ್ರಯಾಂಗಲ್ ಇಲ್ಲಿ? ಸೊ ದಿಸ್ ಇಸ್ ನಥಿಂಗ್ ಬಟ್ ಒನ್ ರೈಟ್ ಆಂಗಲ್ ಟ್ರಯಾಂಗಲ್. ಸಿ ಹಿಯರ್ AOB is a right angle triangle. ಈ ಆಂಗಲ್ ನನಗೆ 90 ಡಿಗ್ರಿ ಇದೆ ಅಲ್ವಾ? AOB is a right angle triangle. ಸೊ ನಾನು ಡ್ರಾ ಮಾಡಕ್ ಬರೆದ್ರೆ ಸೊ ಹೀಗೆ ಬರೀತೀನಿ ನೋಡಿ, ಈ ಕಡೆ ಸೈಡ್ ಗೆ ಬರೀತೀನಿ. ಸೊ ಐ ವಿಲ್ ಮೇಕ್ ಇಟ್ ಲೈಕ್ ದಿಸ್. ನೋಡಿ ಉಲ್ಟಾ ಬರೀತಾ ಇದ್ದೀನಿ. ಓಕೆ, ಹೇಗಿದೆ, ದಿಸ್ ಇಸ್ ನಥಿಂಗ್ ಬಟ್ ಆಂಗಲ್ 90 ಡಿಗ್ರಿ ಆಯ್ತು. ಇದನ್ನ O ಅಂತ ಕೊಟ್ಟಿದೀವಿ, ಇದನ್ನ ನಾನು B ಅಂತ ಮಾಡ್ತೀನಿ. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನಾ ಏನ್ ಮಾಡ್ತೀನಿ, ಸೊ ಐ ವಿಲ್ ಮೇಕ್ ಇಟ್ ಆಸ್ A, ನೆಗೆಟಿವ್ ಚಾರ್ಜಸ್ ಅಂತ. ನನ್ಗೆ ಏನ್ ಬೇಕು, BO ಬೇಕು. ಅಂದ್ರೆ ಈ ಆಂಗಲ್ ಇಂದ ದಿಸ್ ಆಂಗಲ್ ನಥಿಂಗ್ ಬಟ್ ಥೀಟಾ ಅಂತಿದೆ. ಸೊ BO ಬೇಕು ಅಂದ್ರೆ ಯಾವ ಫೈಂಡ್ ಔಟ್ ಮಾಡ್ಬೇಕು, ನಾನು ಸೈನ್ ನ ಫೈಂಡ್ ಔಟ್ ಮಾಡ್ಬೇಕಾ? ಸೊ ಐ ವಿಲ್ ರೈಟ್ ಇಟ್. ಓಕೆ, from triangle AOB, from triangle AOB, sin theta is equal to, ನೋಡಿ sin theta is equal to it is nothing but opposite by hypotenuse. ಸೊ ಅಪೋಸಿಟ್ ಏನಿದೆ, ಅಪೋಸಿಟ್ ಅಂತ ಮಾಡಿದ್ರೆ OB ನ ಅಪೋಸಿಟ್ OB ಡಿವೈಡ್ ಬೈ hypotenuse ಅಂತ ಹೇಳಿದ್ರೆ ಇಟ್ ವಿಲ್ ಬಿ AB. ನನಗೇನ್ ಬೇಕು, OB ಬೇಕಾ? This implies OB is equal to AB into sin theta ಅಂತ ಆಯ್ತು. ಬಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ AB? ನೋಡಿ ಇಲ್ಲಿ AB ವ್ಯಾಲ್ಯೂ ಏನಿದೆ, AB ವ್ಯಾಲ್ಯೂ is nothing but it is nothing but 2A ಅಂತಿದೆ. Therefore you can write it as here in ಬರೀಬಹುದು OB. very good Purnima. That OB is equal to it is nothing but 2A into
sin theta ಅಂತ ಆಯ್ತು. 2a into sin theta. ಇದನ್ನ ಏನ್ ಮಾಡ್ಬೇಕು ನೀವು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. therefore tau is equal to f ಅಂದ್ರೆ ಏನು, it is nothing but e into q na, e into q into it is 2 into a into sin theta ಅಂತ ಆಯ್ತು. 2 into a into sin theta ಅಂತ ಆಯ್ತು. But what is mean by 2a into q? So ಇಲ್ಲಿ ಬರಿಬೋದಾ, but ಎಲ್ಲ ಡಿರೆಕ್ಷನ್ ಯೂಸ್ ಮಾಡಿದೀನಿ, but p is equal to q into 2a is dipole moment ಹೌದಾ. ಸೊ ಲಾಸ್ಟ್ ಡಿರೆಕ್ಷನ್ ಎಲ್ಲ ಬರ್ದಿದ್ವು, ಅವಾಗ ಏನಾಗುತ್ತೆ, ಇಟ್ ಇಸ್ tau is equal to e into p into sin theta ಅಂತ ಆಯ್ತು. So this is the expression for torque experienced by the dipole kept in external electric field. ನೋಡಿ ಈಸಿ ಇದೆ, ನಾನು ಎಕ್ಸ್ಪ್ಲೇನ್ ಸ್ವಲ್ಪ ಜಾಸ್ತಿ ಮಾಡಿದೀನಿ, ಜಸ್ಟ್ ಸ್ಟೆಪ್ಸ್ ಅನ್ನ ನೋಡ್ಕೋಬೇಕು ಮಾಡಿ. ಟಾರ್ಕ್ ಇಸ್ ಈಕ್ವಲ್ ಟು ಎಫ್ ಇಂಟು ಒಬಿ ಅಂತ ತಗೊಂಡು ಫ್ರಮ್ ಟ್ರಯಾಂಗಲ್ ಎಒಬಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಒಪಿ ಡಿವೈಡ್ ಬೈ ಎಬಿ ತಗೊಂಡು, ನಿಮ್ಗೆ ಒಬಿ ಬೇಕು, ಒಬಿ ಇಸ್ ಈಕ್ವಲ್ ಟು ಎಬಿ ಇಂಟು ಸೈನ್ ಥೀಟಾ ಆಯ್ತು. ಎಬಿ ವ್ಯಾಲ್ಯೂ ಅಂದ್ರೆ 2a ಆಯ್ತು, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಬಟ್ ಪಿ ಇಸ್ ಈಕ್ವಲ್ ಕ್ಯೂ ಇಂಟು 2a ಇಸ್ ಡೈಪೋಲ್ ಮೊಮೆಂಟ್ ಆಗಿರೋದ್ರಿಂದ tau is equal to it is EP sin theta ಅಂತ ಬಂತು. yes ಓಕೆನಾ. it is nothing but expression for torque ಅಂತ ಇದೆ. in vector form ಅಲ್ಲಿ ಬರೀತೀವಿ. so you know that in first year class ಅಲ್ಲಿ ನೀವು ಓದಿದ್ದೀರಾ. so torque is nothing but it is a vector quantity. in vector quantity ಬರೆದ್ರೆ vector tau is equal to ಇಲ್ಲಿ ಏನಿದೆ ನೋಡಿ, it is nothing but cross product sin theta ಅಂತ ಬಂದ್ರೆ cross product or vector product ಬರೀಬೋದಾ, ಅಂದ್ರೆ ಏನ್ ಬರೀಬೇಕು, vector p ಕ್ರಾಸ್ ವೆಕ್ಟರ್ ಇ ಅಂತ ಬರೀಬೇಕು. ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಇ. 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಡಿರೈವೇಶನ್ ನ ಕೇಳ್ತಾನೆ, 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ಗೆ ಅದ್ರ ಮೇಲೆ ಕ್ವೆಶ್ಚನ್ ನ ಕೇಳ್ತಾನೆ. ಓಕೆ, ಅಂಡರ್ಸ್ಟುಡ್ ದಿಸ್. ಸೊ ಯು ಕ್ಯಾನ್ ಟೇಕ್ ಔಟ್ ದಿ ಸ್ಕ್ರೀನ್ ಶಾಟ್ ಆಫ್ ದಿಸ್. ವೆಕ್ಟರ್ tau is equal to e into p into sin theta in vector form, not in force, in vector form vector tau is equal to vector p cross vector e ಅಂತ ಬರೀಬೇಕು. ಓಕೆ, 2 ಮಾರ್ಕ್ಸ್ಗೆ ಇಲ್ಲಿ ಕ್ವೆಶ್ಚನ್ಸ್ ಅನ್ನ ಕೇಳ್ತಾನೆ. 1 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಸಿಇಟಿ ಒಳಗೆ 2018 ಅಲ್ಲಿ ಸಿಇಟಿ ಅಲ್ಲಿ ಒಂದು ಕ್ವೆಶ್ಚನ್ ನ ಕೇಳಿದಾನೆ, ಡೈರೆಕ್ಟ್ ಆಗಿ ಕೇಳಿದಾನೆ. ಇದನ್ನ ನಾವು ಸ್ಪೆಷಲ್ ಕೇಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಮತ್ ಸ್ಪೆಷಲ್ ಕೇಸ್. ಅದ್ರೊಳಗೆ ನನಗೆ ಏನ್ ಗೊತ್ತಿದೆ ಅಂತ ಹೇಳಿದ್ರೆ, ಐ ನೋ ದಟ್ ಟಾರ್ಕ್ tau is equal to it is PE sin theta or EP sin theta ನನಗೆ ಗೊತ್ತು. first one if theta is equal to 0 degree. If theta is equal to 0 degree, what is meant by sin 0 degree? If theta is equal to 0 degree, then what is the value of sin 0 degree? Yes, very good Purnima. Okay, it is nothing but 0. ಬೇರೆಯವರೆಲ್ಲ ಇದೀರಾ, ಆನ್ಸರ್ ಮಾಡಬೇಕು. ಓಕೆ, if yes ಸಹನಾ ರೀನಾ ವೆರಿ ಗುಡ್ ಸಾತ್ವಿಕ್. yeah, that sin 0 is equal to 0 ಆಯ್ತು ಅಂತ ಹೇಳಿದ್ರೆ ಏನಾಗಬೇಕು, vector tau is equal, what is the value of vector tau? yeah, very good Purnima, Reena, very good. yeah, Purnima, Reena. okay, it is nothing but 0 now. so this is called as now 0 ಅಂತ ಬರೀತೀವಿ. 0 ಅಂತ ಹೇಳಿದ್ರೆ it is nothing but minimum. very good Deepak, it is minimum torque ಅಂತ. ಓಕೆ, when will be the minimum torque ಅಂತ ಕೇಳ್ತಾನೆ. ಟಾರ್ಕ್ ಮಿನಿಮಮ್ ಯಾವಾಗ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ರೆ, ಓಕೆ, ಇನ್ ಟರ್ಮ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ಬರಿಬೇಕಂದ್ರೆ electric field E and dipole moment. yeah, very good Deepak. dipole moment are in the same direction. ನೋಡಿ, electric field ಮತ್ತೆ ಯಾವುದು ಡೈಪೋಲ್ ಮೊಮೆಂಟ್ ಅನ್ನೋದು ಎರಡು ಸೇಮ್ ಡೈರೆಕ್ಷನ್ ಇದ್ರೆ, ಓಕೆ, ಸೇಮ್ ಡೈರೆಕ್ಷನ್ ಅಂತ ಹೇಳಿದ್ರೆ ಇದು ನನಗೆ ಡೈಪೋಲ್ ಇದೆ ಅನ್ಕೊಳ್ಳಿ. ದಿಸ್ ಇಸ್ ದಿ ಡೈಪೋಲ್, ಡಯಾಗ್ರಾಮ್ ಅಲ್ಲಿ ಬರ್ತದೆ. ಡೈಪೋಲ್ ಮೊಮೆಂಟ್ ಅಂತ ಹೇಳಿದ್ರೆ ಈ ಡೈರೆಕ್ಷನ್ ಆಯ್ತಾ, ಇದು -q ಆಯ್ತು, ಇದು +q ಆಯ್ತು ಅಂತ. ಇಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇದೇ ಡೈರೆಕ್ಷನ್ ಅಲ್ಲೇ ಇದ್ರೆ ಏನಾಗುತ್ತೆ, ಸೇಮ್. ಸರಿ, ಆಂಗಲ್ θ is equal to 0 ಇದೆ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ದಿಸ್ ವ್ಯಾಲ್ಯೂ. ಓಕೆ, ಸೆಕೆಂಡ್ ಒನ್ ದೀಪಕ್ ಆನ್ಸರ್ ಮಾಡಿದ್ದಾರೆ ಇದಕ್ಕೆ. if theta is equal to 90 degree, theta is equal to 90 degree ಏನಾಗಬೇಕು, sin 90 degree is equal to 1. yes, Purnima, very good. Satvik, yeah, is equal to PE. okay, is Satvik ಆನ್ಸರ್ ಮಾಡಿದಾನೆ PE ಅಂತ. very good. so therefore tau is equal to ಏನಾಗಬೇಕು, tau is equal to it is P into E ಅಂತ ಆಯ್ತು. so ಇದೇನಾಗಬೇಕು, this is nothing but the maximum value. okay, maximum ಟಾರ್ಕ್ ಅಂತ ನಾವು ಅದನ್ನ ಬರ್ಕೋಬಹುದು.
ಯಾವಾಗ ಇದು ಮ್ಯಾಕ್ಸಿಮಮ್ ಟಾರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ವೆನ್ ದಿ ಟಾರ್ಕ್ ವಿಲ್ ಬಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ, ಸೊ ವೆನ್ ಇಸ್ ನಥಿಂಗ್ ಬಟ್ electric field E and dipole moment. ಎಷ್ಟು ಆಂಗಲ್ ಇರಬೇಕು? dipole moment are perpendicular ಅಲ್ವಾ? are perpendicular to each other. Yes sir. 90 degree, that is nothing but perpendicular to each other. ನೋಡಿ ಈ ಕೇಸ್ ಅನ್ನ ಕೇಳ್ತಾನೆ. Okay, this will be the explained about the torque. ಇದು torque ಇನ ಕಾನ್ಸೆಪ್ಟ್. If you have any doubt in this, you can ask me now. Next concept is electric flux. So this is also very important concept. 2 to 3 marks ಗೆ ಇದನ್ನ ಕೇಳ್ತಾ ಇರ್ತಾನೆ. ಇಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡ್ಬೇಕು. ನೋಡಿ ಈ ಚಾಪ್ಟರ್ ಒಳಗೆ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಓದ್ತೀರಾ, 4th ಚಾಪ್ಟರ್ ಒಳಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಓದ್ತೀರಾ. ಎರಡು ಒನ್ ಅಂಡ್ ದಿ ಸೇಮ್. ಅಲ್ಲಿ ಇಲೆಕ್ಟ್ರಿಕ್ ಅಂತ ಇರುತ್ತೆ, ಇಲ್ಲಿ ಅಲ್ಲಿ ಮ್ಯಾಗ್ನೆಟಿಕ್ ಅಂತ ಇರುತ್ತೆ ಅಷ್ಟೇ. ಇಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು ಅನ್ನೋದನ್ನ ನಾವು ನೋಡ್ಬೇಕು. ಸೊ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ಯಾವ್ದೋ ಒಂದು ಸರ್ಫೇಸ್ ಇದೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಅ ಸರ್ಫೇಸ್. ಒಂದು ಸರ್ಫೇಸ್ ಇದೆ. ಇಲ್ಲಿ ಯಾವುದೋ ಒಂದ್ ಕಡೆ ಇಲ್ಲಿ ಒಂದು ಪಾಸಿಟಿವ್ ಪ್ಲಸ್ ಕ್ಯೂ ಅನ್ನೋದು ಒಂದು ಚಾರ್ಜ್ ಇದೆ. ಪ್ಲಸ್ ಕ್ಯೂ ಚಾರ್ಜ್ ಇಂದ ಏನ್ ಮಾಡ್ತಾ ಇಟ್ ವಿಲ್ ಬಿ, ಸೊ ಏನ್ ಮಾಡಿರುತ್ತೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳನ್ನ ಎಲ್ಲಾ ಡೈರೆಕ್ಷನ್ ಒಳಗೆ ಅದು ಕಳಿಸ್ತಾ ಇರುತ್ತೆ. ಇಟ್ ವಿಲ್ ಬಿ ಸೆಂಡಿಂಗ್ electric field in all the direction. According to definition, electric flux ಅಂತ ಹೇಳುತ್ತೆ, this is nothing but number of electric field lines passing normally to the given surface. ಒಂದು ಸರ್ಫೇಸ್ ಗೆ ನಾರ್ಮಲಿ ಅಂತ ಹೇಳಿದ್ರೆ 90 ಡಿಗ್ರಿ ಆಗಿ ಏನಾಗ್ತಾ ಇರ್ಬೇಕು, ಏನಾದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಪಾಸ್ ಆಗ್ತಾ ಇದ್ರೆ ಅದನ್ನ ನಾವೇನ್ ಕರಿತೀವಿ ಅಂದ್ರೆ ದೇ ಆರ್ ಕಾಲ್ಡ್ ಆಸ್ electric flux ಅಂತ ಕರೀತೀವಿ. ದಟ್ ಈಸ್ ನಂಬರ್ ಆಫ್ field lines passing normally to the given surface is called as electric flux ಅಂತ ಕರಿತೀವಿ. ಹೀಗೆ ಅದು ನಾರ್ಮಲ್ ಆಗಿ ಹೋಗ್ತಾ ಇದೆ. ಒಂದು ಈಗ ಸರ್ಫೇಸ್ ಇದೆ, ಈ ಸರ್ಫೇಸ್ ಇಂದ ಈಗ ಓನ್ಲಿ 2, 3 ಐಟಮ್ ಹೀಗೆ ಮಾತ್ರ ಹೋಗ್ತಾ ಇದೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಿದೆ ಅಂತಂದ್ರೆ the angle between the area and this electric flux ಏನಂದ್ರೆ it will be 90 degree ಇದ್ರೆ ಅದನ್ನ ನಾವೇನ್ ಕರಿತೀವಿ electric flux ಅಂತ ನಾವು ಅದನ್ನ ಕರಿತೇವೆ. 90 ಡಿಗ್ರಿನ ಇರಬೇಕು ಅಂತಿಲ್ಲ, there may be certain angle ಇರ್ಬೋದು. ಅದನ್ನ ನಾನು ಯೂಸ್ ಮಾಡ್ಕೊಂಡ್ರೆ ಅಲಾಂಗ್ ಯಾವ್ದೋ ಈ ಡೈರೆಕ್ಷನ್ ಒಳಗೆ ಏನು ಏರಿಯಾ ವೆಕ್ಟರ್ ಈ ಡೈರೆಕ್ಷನ್ ಇದೆ ಅಂತ ಹೇಳಿದ್ರೆ, ಇಲೆಕ್ಟ್ರಿಕ್ ಫೀಲ್ಡ್ ಇರೋ ಡೈರೆಕ್ಷನ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ we will take it as a cost ಅಂತ ತಗೊಳ್ತೀವಿ. ಅವಾಗ ನನಗೆ electric flux phi E is equal to, it is the product of electric field and area vector a cos theta ಅಂತ ಆಗುತ್ತೆ. ಅದನ್ನ ಈ ತರ ಡೆಫಿನೇಷನ್ ಹೇಳ್ಬೋದು. It is the product of component of the electric field normal to the surface and the area vector ಅಂತ ನಾನು ಅದನ್ನ ಏನ್ ಮಾಡ್ಬೋದು, ರಿಪ್ರೆಸೆಂಟ್ ಮಾಡ್ಬೋದು. ಓಕೆ, ಅರ್ಥ ಆಯ್ತಾ? electric flux ಅಂತ ಹೇಳಿದ್ರೆ these are nothing but number of field lines passing normally to the given surface. ಒಂದು ಸರ್ಫೇಸ್ ಇಂದ ನಾರ್ಮಲ್ ಆಗಿ ಎಷ್ಟು ಪಾಸ್ ಆಗುತ್ತಲ್ವಾ ಅದನ್ನ ನಾವೇನ್ ಕರಿತೀವಿ electric flux ಅಂತ ನಾವು ಅದನ್ನ ಕರಿತೀವಿ. ಓಕೆ, ಅದಕ್ಕೆ ಎರಡು ಡೆಫಿನೇಷನ್ ಬರೆಯೋಣ. Or it is also defined as it is the product of component of the electric field normal to the surface and the area element. Okay, I will take ಒಂದು ಸರ್ಫೇಸ್ ಅನ್ನ ಈಗ ತಗೊಳ್ತಾ ಇದ್ದೀನಿ. Let us consider this as a surface. Okay, 3-dimensional surface. ಹೀಗೆ ಒಂದು ನಾನು ಸರ್ಫೇಸ್ ಅನ್ನ ತಗೊಳ್ತಾ ಇದ್ದೀನಿ. ಈ ಸರ್ಫೇಸ್ ಇಂದ ಏನಾಗಬೇಕು, electric field lines ಈ ಕಡೆ ಬರಬೇಕು. ಓಕೆ, then must go like this. ಓಕೆ, ಈಗ ಬಂದು ಈ ಕಡೆಯಿಂದ ಹೊರಗಡೆ ಹೋಗ್ತೀನಿ. ಸೊ ಇದನ್ನ ಏನ್ ಮಾಡ್ತೀನಿ ನಾನು E ಅಂತ ನಾನು ರಿಪ್ರೆಸೆಂಟ್ ಮಾಡ್ತೀನಿ. ಎಷ್ಟು ಲೈನ್ಸ್ ಗಳು ನಾರ್ಮಲ್ ಆಗಿ ಏರಿಯಾ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಏರಿಯಾ, ಇದಕ್ಕೆ ನಾರ್ಮಲ್ ಆಗಿ ಬೇರೆ ಕಡೆಯಿಂದ ಹೋಗ್ತಾ ಇರುತ್ತೆ, ಬಟ್ ವೆನ್ ದೇ ಆರ್ ನಾರ್ಮಲ್ ಆಗಿದ್ರೆ ಎಷ್ಟು ಲೈನ್ಸ್ ಗಳಿಗೆ ಪಾಸ್ ಆಗುತ್ತೆ ಅದನ್ನ ನಾ ಏನ್ ಹೇಳ್ಬೋದು, ದಟ್ ಈಸ್ ಕಾಲ್ಡ್ ಆಸ್ ನಾನು electric flux ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ಐ ವಿಲ್ ರೈಟ್ ಹಿಯರ್. ಸೊ ಇಟ್ ಇಸ್ ನಥಿಂಗ್ ಬಟ್ defined as number of electric field lines passing normally to a given surface. Okay, passing normal to a given surface. Okay, ಇದು ನನಗೆ ಸರ್ಫೇಸ್. This is nothing but they are nothing but surface. ಇದು ನನಗೆ ಸರ್ಫೇಸ್. ಇವೆಲ್ಲ ಏನು electric field lines ಅಂತ ಕರಿತೀವಿ. Okay, electric field lines.
or not error definition, you can write any one definition baribodu. It is defined as the product of component of electric field, okay. I'll make a E cos theta, always E cos theta will be the component agirutte. Normal to the surface, and area element, okay. Area element ana delta S anta represent ಮಾಡ್ತಾರೆ, and the area that is phi E is equal to so electric flux is denoted by phi E. Phi E is equal to, it is E into, that is summation, number of total electric summation, it is E into delta S into cos theta anta. E into delta S into cos theta, where theta is the angle between, this is very important definition, between the direction of E and delta S. Okay, this is nothing but hege. ಇದನ್ನ ಹೇಗೆ ನಾವು ಡಯಾಗ್ರಾಮೆಟಿಕಲಿ ಏನ ರಿಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ, we can represent like this. Same metal ಅದೊಂದು ಪ್ಲೇಟ್ ಅನ್ನು ತಗೋಬೇಕು, okay. Okay, just okay, ಅರ್ಥ ಆಯ್ತಾ ಡೆಫಿನೇಷನ್? ಸೊ ಇದು ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್ ಹೇಗೆ ಬರಿಬೇಕು ಅಂತ ಹೇಳಿದ್ರೆ, ಯು ನೀಡ್ ಟು ಡ್ರಾ ಲೈಕ್ ಸ್ವಲ್ಪ ಸ್ಟ್ರೇಟ್ ಬಂದಿಲ್ಲ, ಓಕೆ. ದಿಸ್ ಇಸ್ ನಥಿಂಗ್ ಬಟ್ ಏರಿಯಾ ವೆಕ್ಟರ್ ಅಂತ ಆಯ್ತು. ಇಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಈ ಡೈರೆಕ್ಷನ್ ಇದೆ, ನನಗೆ ಈ ಡೈರೆಕ್ಷನ್ ಇದೆ ಅಂತ ಹೇಳಿದ್ರೆ, ಇದ್ರ ಕಾಂಪೋನೆಂಟ್ ನನಗೆ ಇಟ್ಸ್ ಕಾಂಪೋನೆಂಟ್ ವಿಲ್ ಬಿ ಅಲಾಂಗ್ ದಿಸ್ ಡೈರೆಕ್ಷನ್, ಇಟ್ ಇಸ್ E cos theta. ಇಫ್ ಇಟ್ ಇಸ್ ಆಂಗಲ್ ಥೀಟಾ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ E cos theta ಅಂತ ಆಯ್ತು, ಓಕೆ. ಏರಿಯಾ ಡೆಲ್ಟಾ ಎಸ್ ಅನ್ನೋದು ಈ ಡೈರೆಕ್ಷನ್ ಇರುತ್ತೆ, ಡೆಲ್ಟಾ ಎಸ್ ಹೀಗಿರುತ್ತೆ, ನಂಬರ್ ಆಫ್ ಎಲಿಮೆಂಟ್. ಇದನ್ನ ನಾವು ಏರಿಯಾ ಎಲಿಮೆಂಟ್ ಅಂತ ಕರೀತೀವಿ, ಓಕೆ. ದಿಸ್ ಇಸ್ ಅಬೌಟ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನು. ಇದಕ್ಕೆ ನಾನು SI ಯೂನಿಟ್ ಅನ್ನ ಬರೀಬೇಕು, ಓಕೆ. ಅಂಡರ್ಸ್ಟುಡ್ ಆಯ್ತಾ? ಡೆಫಿನೇಷನ್ ಅರ್ಥ ಆಯ್ತಾ? phi E is equal to E into delta S cos theta ಅಂತ ಆಯ್ತು, where cos theta or theta is the angle between direction of E and delta S ಅಂತ ಆಯ್ತು, okay. Now SI unit. So ನನಗೆ equation ಗೊತ್ತಿದೆ ಈಗ, I know the equation as phi E is equal to, it is summation ಬಿಟ್ರೆ it is E into delta S into cos ಅಂತ ಇದೆ. So therefore what will be the SI unit? ಯಾರು ಹೇಳ್ತೀರಾ SI unit ಅಂದ್ರೆ ಎಷ್ಟು ಅಂತ? So SI unit is, what is the SI unit for this electric field? Again SI unit, it is Newton per coulomb. SI unit is Newton per coulomb for delta S ಅಂತ ಹೇಳಿದ್ರೆ ಏರಿಯಾ ಏನು ಬರೀಬೇಕು? ಇಟ್ ಇಸ್ ನಥಿಂಗ್ ಬಟ್ ಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಅದನ್ನ ಹೇಗೆ ಬರೆದ್ರೆ, ಇಟ್ ಇಸ್ ನಥಿಂಗ್ ಬಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್, ಓಕೆ. ನ್ಯೂಟನ್ ಮೀಟರ್ ಸ್ಕ್ವೇರ್ ಬಿಟ್ರೆ ನೋಡಿ, ಯಾ ವೆರಿ ಗುಡ್, ಪುಟ್ ಮೈ ರಿಟರ್ನ್ ರಾವ್ ಕರೆಕ್ಟ್ ಇದೆ. ನ್ಯೂಟನ್ ಪರ್ ಕೂಲಮ್ ಮೀಟರ್ ಸ್ಕ್ವೇರ್, ಅದನ್ನ ಏನ್ ಬರೀಬೇಕು? ಇನ್ ಸೆಂಟೆನ್ಸ್ ಅಲ್ಲಿ ಬರೀಬೇಕಂತ ಹೇಳಿದ್ರೆ, ನ್ಯೂಟನ್, ಓಕೆ, ನ್ಯೂಟನ್ ಸ್ಕ್ವೇರ್ ಮೀಟರ್ ಪರ್ ಕೂಲಮ್, ಓಕೆ. ಹೀಗೆ ನಾವು ಬರೀಬೇಕು. 1 ಮಾರ್ಕ್ಸ್ಗೆ ಇದನ್ನ ಕೇಳಿದ್ದಾರೆ, 1 ಮಾರ್ಕ್ಸ್ಗೆ ರೈಟ್ ದಿ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ, ದಟ್ ಇಸ್ ನಥಿಂಗ್ ಬಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಅಂತ ನಾವು ಬರೀಬೇಕು. ನೋಡಿ ಈಕ್ವೇಶನ್ ಯೂಸ್ ಮಾಡಿದ್ರೆ, ಸೊ ದಿಸ್ ಇಸ್ E delta phi is equal to E into delta S cos ಅಂತ ಇದೆ. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್, ವೆರಿ ಗುಡ್ ಚಂದನ, ಇಟ್ ಇಸ್ ರೈಟ್, ಓಕೆ. ಹೀಗೆ ನಾವು ಅದನ್ನ ಬರೀಬಹುದು. ಈ ಈಕ್ವೇಶನ್ ಯೂಸ್ ಮಾಡಿದ್ರೆ, therefore expression for electric field ಬರೀಬಹುದಾ? therefore expression for electric field, what is the expression of electric field? ಇದನ್ನ ಸಾಲ್ವ್ ಮಾಡಿದ್ರೆ E is equal ಸಿಗುತ್ತಾ?
E is equal to, it is phi E divided by delta S cos theta ಅಂತ ಆಯ್ತು. E is equal to phi E divided by delta S cos theta ಅಂತ ಸಿಗ್ತದೆ. Okay, electric field find out ಮಾಡೋದಕ್ಕೆ you can use this relation. ಈ relation ನೀವೇನ್ ಮಾಡಬಹುದು, ಯೂಸ್ ಮಾಡಬಹುದು. Similarly, when it will be maximum, ಯಾವಾಗ ಅದು maximum ಇರುತ್ತೆ ಅದನ್ನ ಈ ಕಡೆ ಬರೀತೀವಿ ನಾವು. Okay, the maximum ಅದನ್ನ ಏನ್ ಬರೀಬಹುದು, so ಒಂದು ಸ್ಪೆಷಲ್ ಕೇಸ್ ಹಾಕಿ, if theta is equal to 0 degree, if theta is equal to 0 degree ಅಂದ್ರೆ cos 0 degree is equal to 1. Yeah, very good point. It is 1. Yeah, you have written phi E divided by delta S ಅಂತಾನು ಬರ್ದಿದ್ರು, ನಾನು ನೋಡಿಲ್ಲ. Okay, very good. If theta is equal to 0 degree, then cos 0 degree is equal to 1 ಆಯ್ತು ಅಂತ ಹೇಳಿದ್ರೆ phi E is equal to, it is ಏನ್ ಸಿಗುತ್ತೆ ನನಗೆ, E into delta S ಅಂತ ಸಿಗುತ್ತೆ. ಈ ವ್ಯಾಲ್ಯೂ ಏನು, this is called as maximum value. Okay, ಅಂದ್ರೆ ನಾರ್ಮಲ್ ಆಗಿ theta is equal to ನನಗೆ 0 ಬಂದ್ಬಿಟ್ಟು electric field ಮತ್ತೆ ಎರಡು ನನಗೆ ಒಂದೇ ಡೈರೆಕ್ಷನ್ ಇದೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ದಿ ವ್ಯಾಲ್ಯೂಸ್ ಆರ್ ಏನಾಗ್ತದೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಪಾಸ್ ಆಗ್ತದೆ. ಇಟ್ಸ್ ಮ್ಯಾಕ್ಸಿಮಮ್. Second one, if theta is equal to 90 degree, if theta is equal to 90 degree ಆಯ್ತು ಅಂತ ಹೇಳಿದ್ರೆ cos 90 degree is equal to 0. Yes, very good. ಹಾಗಾದ್ರೆ phi ಏನಾಗಬೇಕು, phi E is equal to, it will be ನನಗೆ 0 ಅಂತ ಆಗಬೇಕು. Yes, Anna, very good. It will be nothing but minimum. This is called as minimum. Yeah, Purnima, it is minimum value ಅಂತ ಆಯ್ತು. ಸೊ ಹೀಗೆ ನಾವು ಏನ್ ಮಾಡಬಹುದು, ಬರ್ಕೋಬಹುದು. ಮತ್ತೆ ಇದು electric flux is a scalar quantity. Okay, ಇದು ನೆನ್ಪಿಟ್ಕೊಳ್ಬೇಕು, 1 ಮಾರ್ಕ್ಸ್ ಅಲ್ಲಿ ಕೇಳ್ತಾನೆ. Electric flux is a scalar quantity. Electric flux is a scalar quantity. Scalar quantity ಅಂತ ಆಯ್ತು. ಬಟ್ scalar quantity ಅಂತ ಹೇಳಿದ್ರೆ ಅದನ್ನ ಬರಿಬೇಕು ಅಂತ ಹೇಳಿದ್ರೆ it will be like this. Phi E is equal to dot product of two vectors ಅದು ಅಲ್ವಾ, ಹೀಗೆ ಸ್ಕೇಲಾರ್ ಪ್ರಾಡಕ್ಟ್ ನೋಡಿ ಹೀಗೆ ಬರ್ತಾ ಇದೆ, ಡೆಲ್ಟಾ ಇಸ್ ಕಾಸ್ ಥೀಟಾ ಅಂತ ಆಯ್ತು. ಹೀಗೆ ನಾವು ಬರೀ. Okay, this is all about electric flux and its uses. Okay, thank you.